ಕರ್ನಾಟಕ ಸಭಾಧ್ಯಕ್ಷರಾದಂಥ ಉಲ್ಲೇಖ ಅವರ ನೇತಾರರು ಜುಮಾ ಮಸ್ಜಿದ್ ಮಂಜರಿ ಮುದ್ರಿತರುವಾದಂಥ PA ಅಹ್ಮದ್ ಬಾಕವಿ, ಅದೇ ರೀತಿ ಜುಮಾ ಮಸ್ಜಿದ್ ಅಧ್ಯಕ್ಷರಾದಂಥ ಜನಾಬ್ ಅಬ್ದುಲ್ ಅಜೀಜ್ ಬಾಬಾ, ಜುಮಾ ಮಸ್ಜಿದ್ ಮಂಜರಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಬ್ದುಲ್ ಅಜೀಜ್ ಪ್ರತಿಪಾಡಿ, ವಿಧಾನಸಭಾ ಸಭಾಧ್ಯಕ್ಷರು ಕೇಂದ್ರ ಜುಮಾ ಮಸ್ಜಿದ್ ಸಚಿವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯುತ್ತಾ ಇದೆ. ಜಾಗದಲ್ಲಿ ಸುಮಾರು 3 ವರ್ಷಗಳಿಂದ ಅಂತ್ಯವಿಷಯ ನೋಡುತ್ತಿರುವಂತಹ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತನ್ನವರ ಮಹತ್ವದಿಂದ ನಮ್ಮ ಕರ್ನಾಟಕ ಸರ್ಕಾರದ ಸ್ಪೀಕರ್, ನಮ್ಮ ನೆಚ್ಚಿನ ಶಾಸಕರು ಆಗಿರುವಂತಹ ಜನಾಬ್ UT ಖಾದರ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ನಿರ್ಮಾಣವಾಗಿರುವಂತಹ ಯಾತ್ರಾ ಭವನ ಇದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಜಮಾತಿನ ಗೌರವಾಧ್ಯಕ್ಷರಾದಂತಹ ಬಹುಮಾನ್ಯರಾದ ಸೈಯದ್ ಅತಕೋಯ ಕುಂಬಳ್ರವರು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಬರಲಿಕ್ಕಾಗಲಿಲ್ಲ. ಆದರೂ ನೀವು ಮುಂದುವರಿಸಬೇಕು ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಬಹುಮಾನ್ಯರಾದ ತನ್ನವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜನಾಬ್ UT ಖಾದರ್ ಸಾಹೇಬರು ನಮ್ಮ ರಾಜ್ಯ ಕಂಡ ಒಬ್ಬ ವರ್ಣರಂಜಿತ ರಾಜಕಾರಣಿ. ನಮ್ಮ ಈ ದೇಶದಲ್ಲಿ ಜನರೊಂದಿಗೆ ಬೆರೆತು ಜನ ಮನ ಗೆದ್ದಂತಹ ಕೆಲವೇ ರಾಜಕಾರಣಿಗಳಲ್ಲಿ ಜನಾಬ್ UT ಖಾದರ್ ಸಾಹೇಬರು ಒಬ್ಬರು. ಅವರು ನಮ್ಮ ಈ ಕ್ಷೇತ್ರದ, ನಮ್ಮ ಈ ರಾಜ್ಯದ, ನಮ್ಮ ಈ ಮಸೀದಿಯ ಅಭಿವೃದ್ಧಿಗಾಗಿ
ಸಲ್ಲಿಸಿದ ಸೇವೆಗೆ ಧನ್ಯವಾದಗಳು. ನನ್ನಲ್ಲಿ ಶಬ್ದಗಳೇ ಇಲ್ಲ. ಅವರ ಈ ಮಹತ್ ಕಾರ್ಯಕ್ಕಾಗಿ ನಾನು ಅವರನ್ನ ನಮ್ಮ ಇಡೀ ಜಮಾತ್ ಸದಾ ಅವರಿಗೆ ಚಿರಋಣಿಯಾಗಿದೆ. 1970 ಮತ್ತು 80ರ ದಶಕದಲ್ಲಿ 2000ರ ದಶಕದಲ್ಲೂ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಂತಹ ಜನಾಬ್ ಯುಟಿ ಖಾದರ್ ಅವರ ತೀರ್ಥರೂಪರೂ ಆಗಿರುವಂತಹ ಮರ್ಹೂಮ್ ಯುಟಿ ಫರೀದ್ ಹಾಜಿಯವರ ಕೊಡುಗೆ ನಮ್ಮ ಈ ಕ್ಷೇತ್ರಕ್ಕೆ, ರಾಜ್ಯಕ್ಕೆ, ಅದೇ ರೀತಿ ನಮ್ಮ ಈ ಜುಮ್ಮಾ ಮಸೀದಿಗೆ ಕೊಟ್ಟಂತಹ ಕೊಡುಗೆ ಅತ್ಯಮೂಲ್ಯವಾದದ್ದು. ಅವರು ತಮ್ಮ ಆಡಳಿತಾವಧಿಯಲ್ಲಿ ತೋರಿಸಿದಂತಹ ಆ ಕೆಲಸ ಕಾರ್ಯಗಳು ಹಾಗೂ ಅವರು ಅಭಿವೃದ್ಧಿಯ ಕಡೆಗೆ ಕೊಟ್ಟಂತಹ ಗಮನ, ಅದಕ್ಕಾಗಿ ನಾವು ಈಗಲೂ ಅಭಾರಿಯಾಗಿರಬೇಕಾಗ್ತದೆ. ಮರ್ಹೂಮ್ ಫರೀದ್ ಹಾಜಿಯವರ ಆಹಾರವನ್ನು ಸರ್ವಶಕ್ತನಾದ ಅಲ್ಲಾಹನು ಬೆಳಗಿಸಲಿ ಅಂತೇಳಿ ಸಂದರ್ಭದಲ್ಲಿ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ. ಅದೇ ರೀತಿ ನಮ್ಮ ಮಂಗಳಾಂತಿಯಿಂದ ನಮ್ಮ ಮಸ್ಜಿದ್ವರೆಗೆ ರಸ್ತೆ ಕಾಮಗಾರಿ, ಅದೇ ರೀತಿ ನಮ್ಮ ಕಾಂಕ್ರೀಟೀಕರಣ, ಆರಂಗಡಿಯಿಂದ ನಂಜನಡಿ ಮಸೀದಿವರೆಗೆ ಸುಮಾರು 1 ಕೋಟಿ ಭೂಮಿಗಳಾದಂಥ ಈ ಕಾರ್ಯವನ್ನು ಮಾಡಿದ್ದಾರೆ ನಮ್ಮ ಹೆಚ್ಚಿನ ಶಾಸಕರು ಹಾಗೂ ಸ್ಪೀಕರ್ ಸಾಹೇಬ್. ಅದು ಮಾತ್ರವಲ್ಲದೆ 30-35 ಲಕ್ಷ ವೆಚ್ಚದಲ್ಲಿ ನಮ್ಮ ಮಸೀದಿ ಪಕ್ಕದಲ್ಲಿ ತಡೆಗೋಡೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಮಾತ್ರವಲ್ಲದೆ ಮೂಲಭೂತ ಸೌಕರ್ಯಕ್ಕಾಗಿ ಹಾಗೂ ಶೌಚಾಲಯಕ್ಕಾಗಿ ಸುಮಾರು 50 ಲಕ್ಷ ವೆಚ್ಚದಲ್ಲಿ ನಮಗೆ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮಾತ್ರವಲ್ಲದೆ ನಮ್ಮ ಇಡೀ ಮಸೀದಿ ಆವರಣದಲ್ಲಿರುವಂತಹ ಇಂಟರ್ಲಾಕ್ ವ್ಯವಸ್ಥೆಯನ್ನು, ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಮಸೀದಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಸುಮಾರು 1300 ಖಾತೆಗಳಿರುವಂತಹ 3000ಕ್ಕಿಂತಲೂ ಮೇಲೆ ಮನೆಗಳಿರುವಂತಹ ಈ ಕ್ಷೇತ್ರದ ಬಹುದೊಡ್ಡ ಈ ಜಮಾತಿಗೆ ಅವರ ಕೊಡುಗೆ ಬಹಳ ಅತ್ಯಮೂಲ್ಯವಾಗಿದೆ. ಅದೇ ರೀತಿ ನಮ್ಮ ಸುಮಾರು 54 ಲಕ್ಷ ಭೂಮಿಗಳಾದ ಈ ಕಾಮಗಾರಿಯನ್ನು, ಈ ಯಾತ್ರಾ ಭವನ ಕಾಮಗಾರಿಗೆ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಸ್ಪೀಕರ್ ಆಗಿ ಇಂದು ಬಹಳ ಖ್ಯಾತಿಯನ್ನು ಪಡೆದಿರುವಂತಹ ಯುಟಿ ಖಾದರ್ ಸಾಹೇಬರಿಗೆ ನಾವು ಈ ಜಮಾತ್ ಸದಾ ಚಿರಋಣಿಯಾಗಿದೆ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ನಾವು ಪ್ರತಿಯೊಂದು ಯಾವ ವಿಷಯದಲ್ಲಿ ಕೇಳಿದ್ರು ಬಹಳ ಉತ್ಸಾಹದಿಂದ, ಸಂತೋಷದಿಂದ ನಮಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಾನು ನಮ್ಮ ಉಸ್ತಾನುಲ್ ದರ್ಸ್ ಮತ್ತು ಜುಮ್ಮಾ ಮಸ್ಜಿದ್ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸಮಸ್ತ ಜಮಾತರ ಪರವಾಗಿ ಬಹಳ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಬಹುಮಾನ್ಯರಾದ ಅಹಮದ್ ಬಾಕವಿ ಉಸ್ತಾದ್ರವರನ್ನ ನಾನು ಬಹಳ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಸುಮಾರು 10 ವರ್ಷಗಳಿಂದ ನಮ್ಮ ಈ ಜಮಾತಿನ ಅಧ್ಯಕ್ಷರಾಗಿ, ಅದಕ್ಕೂ ಮೊದಲು ಹಲವಾರು ವರ್ಷ ಉಪಾಧ್ಯಕ್ಷರಾಗಿಯೂ ಪದಾಧಿಕಾರಿಯಾಗಿಯೂ ನಮ್ಮ ಅಧ್ಯಕ್ಷರು ಬಹಳಷ್ಟು ಸಮರ್ಥವಾಗಿ ನಮ್ಮ ಅಭಿವೃದ್ಧಿ ಕಾರ್ಯವನ್ನು ಹಾಗೂ ಜಮಾತಿನ ಯಶಸ್ವಿ ನಾಯಕತ್ವವನ್ನು ವಹಿಸಿಕೊಂಡು ಬಂದಿದ್ದಾರೆ. ಅವರ ಸಾರಥ್ಯದಲ್ಲಿ ನಮ್ಮ ಜಮಾತ್ ಬಹಳ ಏಳಿಗೆ ಮತ್ತು ಅಭಿವೃದ್ಧಿಯನ್ನು ಕಂಡಿದೆ. ಅವರನ್ನು ನಾನು ಅಬ್ದುಲ್ ಅಜೀಜ್ ಮೈಸೂರು ಬಾವ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಹೃತ್ಪೂರ್ವಕವಾಗಿ ಮತ್ತು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಜಮಾತಿನ ಉಪಾಧ್ಯಕ್ಷರಾದಂತಹ NS ಕರೀಂ ಹಾಜಿ ಹಾಗೂ ಮೊಯ್ದೀನ್ ಪೈದೆಪಾಡಿ ಕುಂಜಿಮೋಡು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತಿಸುತ್ತೇನೆ. ಜಮಾತಿನ ಕೋಶಾಧಿಕಾರಿಗಳು ಬಸರಾಮುದ್ದೀನ್ ಹಾಜಿ, ಅದೇ ರೀತಿ ಜೊತೆ ಕಾರ್ಯದರ್ಶಿಗಳಾಗಿರುವಂತಹ NI ಮೊಹಮ್ಮದ್ ಬಾಬಾ ಕುಂಜಿ, ಹಮೀದ್ ಹಾರನಡಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತಿಸುತ್ತೇನೆ. ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಅತಾವುಲ್ಲಾ ಪೈದೆಪಾಡಿ, ಅದೇ ರೀತಿ ಪಂಚಾಯತ್ ಸದಸ್ಯರುಗಳಾದಂತಹ ಬಶೀರ್ ಹಾರನಡಿ ಹಾಗೂ ಬಾವ ಮಂಗಲಾಂತಿ, ಮೊಹಮ್ಮದ್ ಉರ್ಮಣೆ ಸೇರಿದಂತೆ ಎಲ್ಲ ಪಂಚಾಯತ್ ಸದಸ್ಯರುಗಳನ್ನು ಹಾಗೂ ಪಂಚಾಯತ್ ಅಧ್ಯಕ್ಷರನ್ನು ಸೇರಿದಂತೆ ಪ್ರತಿಯೊಬ್ಬರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಆಲಿಪುಣಿ ಹಾಲಿಪಾರೆ ಸೇರಿದಂತೆ
ನಮ್ಮ ನಮ್ಮ ದಿಲ್ರಾಜ್ ಹಾಲು ಹಾಗೂ ದಿಲ್ರಾಜ್ ಕರ್ನಾಟಕ ಅವರು ಆಗಮಿಸಿರುತ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪೂರಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಜಮಾತಿನ ಈ ಕಾರ್ಯಕ್ರಮಕ್ಕೆ ಛಾಯಾಗ್ರಾಹಕರು ಹಾಗೂ ಪತ್ರಿಕಾ ಮಾಧ್ಯಮದವರು ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಪೂರಕವಾಗಿ ಸ್ವಾಗತಿಸುತ್ತೇನೆ. ಪೊಲೀಸ್ ಇಲಾಖೆಯನ್ನು ಹಾಗೂ ನಮ್ಮ ಗುತ್ತಿಗೆದಾರರಾದಂಥ ಇಮ್ರಾನ್ ಮತ್ತು ಶೋಹೇಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತಿಸುತ್ತೇನೆ. ನಮ್ಮ ಗ್ಯಾರಂಟಿ ತಾಲೂಕು ಗ್ಯಾರಂಟಿ ಇದರ ಗ್ಯಾರಂಟಿ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರಫೀಕ್ ಅಹಮದ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಆಧಾರದಿಂದ ಸ್ವಾಗತಿಸುತ್ತೇನೆ. ಸಲಾಂ ಮದನಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸಿ ಇಲ್ಲಿ ಸೇರಿದ ಪ್ರತಿಯೊಬ್ಬ ನಮ್ಮ ಜಮಾತಿನ ಸಹಮದರಿಸರಾದಂಥ ಮಸೂದ್ ಸಾಹೇಬ್ ಉಸ್ತಾದರನ್ನು, ಇಲ್ಲಿಯ ಮುತಾಲಿಮಿಗಳನ್ನು, ಇಲ್ಲಿ ನಾಡಿನ ಸಮಸ್ತ ಜಮಾತನ್ನು ಬಹಳ ಪೂರಕವಾಗಿ ಸ್ವಾಗತಿಸ್ತೇನೆ. ಈಗ ನಮ್ಮ ಸ್ಪೀಕರ್ ಸಾಹೇಬರನ್ನು ನಮ್ಮ ಅಧ್ಯಕ್ಷರು ಸಾರ್ವಧಿಸಿ ಗೌರವಿಸಬೇಕಂತೇಳಿ ಇತಿಹಾಸ ಪ್ರಸಿದ್ಧವಾದ ಮಂಜನಹಳ್ಳಿ ದರ್ಗಾ ಹಾಗೂ ಮಂಜನಹಳ್ಳಿ ಜುಮ್ಮಾ ಮಸೀದಿ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಉಪಸ್ಥಿತರಿದ್ದು ಈ ಒಂದು ನೂತನ ಕಟ್ಟಡದ ಉದ್ಘಾಟನೆ ಮಾಡುವ ಮೂಲಕ ಚಾಲನೆಯಾದಂತಹ ಅತ್ಯಂತ ಆದರಣೀಯರಾಗಿರುವಂತಹ ಜುಮ್ಮಾ ಮಸೀದಿಯ ಖತೀಬರಾಗಿರುವಂತಹ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಜುಮ್ಮಾ ಮಸೀದಿ ಅಧ್ಯಕ್ಷರು ಕೋಶ ಅಬ್ದುಲ್ಲಾ ಉಪಾಧ್ಯಕ್ಷರ ಸಂಯುಕ್ತರು ಮಂಜನಹಳ್ಳಿ ಗ್ರಾಮದ ಅಭಿವೃದ್ಧಿ ಸಂಬಂಧಪಟ್ಟ ಸದಸ್ಯರವರೇ, ನಮ್ಮ ಸಂಯುಕ್ತರಾದ ಅಜಿತ್ ಅವರೇ, ಅವರೇ, ಅದೇ ರೀತಿ ವಸೀಲವರೇ, ಬಶೀರ್ ಅವರೇ, ನಮ್ಮ ಬಾಬುರವರೇ, ಕೆಲವೊಂದು ಎಲ್ಲರ ಬೇರೆ ಮೊಹಮ್ಮದ್ ಇದ್ದಾರೆ, ಎಲ್ಲ ಇದ್ದಾರೆ. ಹಾಗೆ ಎಲ್ಲ ನಮ್ಮ ಸಂಘಟನೆ ಎಲ್ಲ ಹಾಗೆ ಈ ಊರಿನ ಗಣ್ಯತಿಗಳನ್ನೇ ಹತ್ತಿದ್ದೇವೆ. ದೀರ್ಘವಾಗಿ ಮಾತಾಡಿ ಹೋಗಿಲ್ಲ. ಅತ್ಯಂತ ಸಂತೋಷವಾಗಿದೆ. ಈ ಒಂದು ಬಹುಶಃ ಈ ಒಂದು ಕಟ್ಟಿದ ಮಾತಾಡಲು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಅಂತೇಳಿ ಬಹುಶಃ ಇಮ್ರಾನ್ ಮತ್ತು ಶೋಹೇಲ್ ಪರವಾಗಿ ಅಭಿನಯಿಸ್ತಾರೆ. ಸ್ವಲ್ಪ ಸ್ಲೋ ಆದರೂ ಕೂಡ ಹಾಗೆ ಬಂದು ಆಗಿದೆ. ಹಾಗೆ ಮುಂದೆ ಕೂಡ ಉತ್ತಮವಾದ ಗುತ್ತಿಗೆದಾರರಾಗಿ ಬರಲಿ ಅಂತೇಳಿ ನಾವೆಲ್ಲ ಬಹುಶಃ ದುವಾ ಮಾಡಿ ಬಹುಶಃ ಮಂಜನಹಳ್ಳಿ ಗ್ರಾಮ ನಮಗೆ ಅತ್ಯಂತ ಪ್ರೀತಿಯ ಗ್ರಾಮವಾಗಿದೆ. ಹಿಂದಿನಲ್ಲಿ ಕೂಡ ಒಂದು ಕಾಲ ಇತ್ತು, ಅದು ಅಷ್ಟು ಕೂಡ ಅಭಿವೃದ್ಧಿ ಆಗಿರಲಿಲ್ಲ. ಕಳೆದ 10-12 ವರ್ಷಗಳಿಂದ ಮಂಜನಹಳ್ಳಿ ಸಾಧಾರಣ ಎಲ್ಲ ಕೂಡ ಇವತ್ತು ಅಭಿವೃದ್ಧಿ ಆಗ್ತಾ ಇವತ್ತು ಬಂದಿದೆ. ಹೊರತಿರುವಂಥ ಯಾವ ವಿಚಾರ ಕೂಡ ಇಲ್ಲ. ಮತ್ತು ನೀವು ಇಲ್ಲಿ ಜುಮ್ಮಾ ಮಸೀದಿ ಅಧ್ಯಕ್ಷರ ಸದಸ್ಯರು ಇವರು ಏನೆಲ್ಲ ಕೇಳಿದಾರ, ಇಲ್ಲಿಗೆ ಆರಂಗದ ರಸ್ತೆ ಇರಲಿಲ್ಲ, ಅದಕ್ಕೆ ರಸ್ತೆ ಮಾಡಿದ್ದೆ. ಮಂಗಲದಿಂದ ಕಲಗಿನ ಒಂದು ರಸ್ತೆ ಇದೆ, ಬರೀ ಮಣ್ಣು ರಸ್ತೆ ಇದು, ಆ ರಸ್ತೆ ಆಯಿತು. ಇಂಟರ್ಲಾಕ್ ಇದೆ ಅಂತ ಇಂಟರ್ಲಾಕ್ ಕೊಡಬೇಕು. ಐಮಾಸ್ ಕೊಡಬೇಕು. ಅಲ್ಲಿ ಸೈಡ್ ತಡೆಗೋಡೆ ಹೋಗ್ತಾ ಇದೆ, ತೋಟದ ಅದಕ್ಕೆ ತಡೆಗೋಡೆ ಕಟ್ಟೆ ಆಯಿತು. 3 ಶೌಚಾಲಯ ಬಂದದ್ದು, ಮೂಲಭೂತ ಸೌಕರ್ಯ ಅದು ಕೂಡ ಆಯಿತು. ಏನೆಲ್ಲ ನೀವು ಮಂಜನಹಳ್ಳಿಯ ನೀವು ಜಮಾತ್ ಕೇಳಿದ್ದೀರ, ಎಲ್ಲ ಕೊಡುವಂಥ ಒಂದು ಶಕ್ತಿಯನ್ನು ಅಲ್ಲಾಹ್ ತಾಲಾ ನೀವೆಲ್ಲರ ದುವಾ ಮುಖಾಂತರ ಕೊಟ್ಟಿದ್ದಾರೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕೆ ಎಲ್ಲರೂ ಕೂಡ ನಾವು ಯಾರಿಗೆ ಅಂತ ಹೇಳಿದ್ರೆ ನಿಮ್ಮ ಊರವರಿಗೆ ಕೊಟ್ಟಂತಹ ಒಂದು ಸವಲತ್ತುಗಳು ಮಾತ್ರಲ್ಲ, ಇದು ಮುಂದಿನ ಮಕ್ಕಳಿಗೆ ಮತ್ತು ಜನಾಂಗಕ್ಕೆ ಬಿಟ್ಟು ಹೋಗುವಂಥ ಎಲ್ಲ ಆಸ್ತಿ ಸಂಪತ್ತಾಗಿದೆ. ಅದಕ್ಕೆ ಇದು ಅತ್ಯಂತ ಸೌಹಾರ್ದ ಪ್ರೀತಿ ವಿಶ್ವಾಸದ ಗ್ರಾಮ ಪರಿವರ್ತನೆ ಆಗಲಿ. ಬಹುಶಃ ಈ ಗ್ರಾಮದ 24 ಗಂಟೆ ಕುಡಿಯುವ ನೀರಿಗೆ ಯೋಜನೆ ಸಂಬಂಧಪಟ್ಟ ಕೆಲಸಗಳೆಲ್ಲ ಕೂಡ ಪ್ರಾರಂಭವಾಗಿ ಅಲ್ಲಲ್ಲಿ ಟ್ಯಾಂಕ್ ಆಗಿದೆ. ಮುಂದಿನ 2 ವರ್ಷಗಳ ಒಳಗಡೆ 24 ಗಂಟೆ ಕುಡಿಯುವ ನೀರು ಕೊಡಿ ಸೌಲಭ್ಯ ಸಿಕ್ಕುವಂಥ ವಿಚಾರ ಆಗ್ತದೆ. ಅದಲ್ಲದೆ ಮೊನ್ನೆ ನಾವೆಲ್ಲ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳಿದ್ದೆ, ನಾನಲ್ಲಿ ನನ್ನ ಪರವಾಗಿ ಬಂದವರಲ್ಲಿ ಏನೆಲ್ಲ ಕೆಲಸ ಮಾಡೋದು ಹೇಳಿದೆವ ಅದು 100ಕ್ಕೆ 100 ಕೆಲಸ ಮಾಡಿ ನಾನು ಕೊಡ್ತೇನೆ ಅಂತ ಹೇಳಿ. ಅದಕ್ಕೆ ಇವತ್ತು ಪಟ್ಟಿಗೆ ಹೇಳುವಾಗ 1.5 ಕೋಟಿ ಪಟ್ಟಿ 5 ವರ್ಷದ ಪಟ್ಟಿ ಒಮ್ಮೆಲೆ ಕೊಟ್ಟು, ಇನ್ನು 5 ವರ್ಷ ಏನು ಕೆಲಸ ಆಗಬೇಕು ಎಲ್ಲ ಒಮ್ಮೆಲೆ ಕೊಟ್ಟು ಬಿಟ್ಟಿದ್ದಾರೆ ಒಂದೇ ವರ್ಷದಲ್ಲಿ. 1.5 ಕೋಟಿ ಒಂದೇ 60 ಪಟ್ಟಿ ಕೊಟ್ಟಿದ್ದು. ಆ 1,60,00,000 ರೂಪಾಯಿ ಕೂಡ ನಿಮ್ಮ ಗ್ರಾಮಕ್ಕೆ ಬಿಡುಗಡೆ ಮಾಡಿದೆ ಅಂತ ಹೇಳಿ ನಾನು
ಬಹುಶಃ ನಾನು ಕೇಳಿಕೊಂಡು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಮುಂದೆ ಹೋಗುವ, ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ನಾವೆಲ್ಲ ಇನ್ನಿತರ ಕೈ ಹಿಡಿದು ಜವಾಬ್ದಾರಿ ನಾವೆಲ್ಲ ಕೂಡ ಹಮ್ಮಿಕೊಂಡು ಅಂತ ಹೇಳಿಕೊಳ್ತಾ ನಾಳೆ ಬಹುಶಃ ಸಿದ್ದರಾಮಯ್ಯ ಮಂಜನಾಯ ನಮ್ಮ